ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಚಪಾತಿಗೆ ಸೈಡ್ ಡಿಶ್ ಆಗಿ ಸ್ಪ್ರಿಂಗ್ ಆನಿಯನ್ಸ್ ಫ್ರೈ ಮಾಡೋದು ನೋಡ್ಕೊಳ್ಳೋಣ. ಚಪಾತಿಗೆ ಅಂತಲ್ಲ, ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಒಂದು ಕಟ್ಟಷ್ಟು ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈ ಕಡೆ ಲಾಸ್ಟಲ್ಲಿ ಆ ಕಡೆ ಲಾಸ್ಟಲ್ಲಿ ಕಟ್ ಮಾಡಿ ಸೆಂಟ್ರದನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ಫ್ರೆಶ್ ಆಗಿ ಎಳೆದಾಗಿದೆ. ಇದರಲ್ಲಿ ಯೆಲ್ಲೋ ಕಲರ್ ಬರುತ್ತೆ, ಅದನ್ನು ತೊಗೊಳ್ಬೇಡಿ. ಗ್ರೀನ್ ಆದರೆ ಫ್ರೆಶ್ ಆಗಿರುತ್ತೆ. ಹಾಗೆ ಕಡಾಯಿ ಬಿಸಿ ಮಾಡಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅಂದರೆ ಈಗ ನಾವು ಒಗ್ಗರಣೆ ಹಾಕ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದ ನಂತರ 2 ಕಡ್ಡಿಯಷ್ಟು ಕರಿಬೇವು ಹಾಗೆ 10 ಎಸಳಷ್ಟು ಬೆಳ್ಳುಳ್ಳಿನ ಲೈಟಾಗಿ ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಫ್ರೈಗೆ ನಮಗೆ ಆನಿಯನ್ ಹಾಕೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಆ ಸ್ಪ್ರಿಂಗ್ ಆನಿಯನ್ನೇ ಅದ್ರ ಫ್ಲೇವರ್ ಕೊಡುತ್ತೆ. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಸ್ಪ್ರಿಂಗ್ ಆನಿಯನ್ಸ್ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ಸ್ ಅಂದರೆ ಈರುಳ್ಳಿ ಹೂವು ಅಂತಾರಲ್ವ ಫ್ರೆಂಡ್ಸ್, ಅದನ್ನು ತಂದು ಮಾಡ್ಕೊಳ್ಳಿ. ನೋಡಿ, ಇದು ನೋಡೋದಕ್ಕೆ ಇಷ್ಟೊಂದಿದೆ ಅನಿಸುತ್ತಲ್ವ. ಫ್ರೈ ಮಾಡ್ತಾ ಮಾಡ್ತಾ ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ಆಗೋಗುತ್ತೆ. ನೋಡಿ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 30 ಸೆಕೆಂಡಲ್ಲೇ ನಮಗೆ ಪೂರ್ತಿಯಾಗಿ ಕಡಿಮೆ ಆಗೋಗುತ್ತೆ. ಈಗಲೇ ನಾವು ಉಪ್ಪು ಖಾರ ಹಾಕಬಾರ್ದು. ಈಗಲೇ ಹಾಕಿದ್ರೆ ಹೆಚ್ಚಿಗೆ ಹಾಕ್ಬಿಡ್ತೀವಿ, ಖಾರ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಇದು ಪೂರ್ತಿ ಕಡಿಮೆ ಆದ ನಂತರ ಎಷ್ಟು ಬೇಕೋ ನೋಡಿಕೊಂಡು ಆಗ ನಾವು ಉಪ್ಪು ಖಾರನ ಸೇರಿಸ್ಬೇಕು. ನೋಡಿದ್ರಲ್ಲ ಎಷ್ಟು ಕಡಿಮೆ ಆಗ್ತಿದೆ ಅಂತ. ತುಂಬ ಬೇಗನೂ ಬೆಂದೋಗುತ್ತೆ ಫ್ರೆಂಡ್ಸ್. ನಾವು 3-4 ನಿಮಿಷದಲ್ಲೇ ಪಲ್ಯ ಮಾಡ್ಕೊಂಬಿಡ್ಬೋದು. ಈಗ ನಾನು ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಅರಿಶಿನೂ ಸೇರಿಸ್ಕೊಳ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಬೋದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇದರಲ್ಲೇ ಒಂದು ಸ್ವಲ್ಪ ನೀರು ಬೇಕು ಅಂದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ, ಅದೇ ಸಾಕಾಗುತ್ತೆ. ನಾನಂತೂ ನೀರೇನು ಹಾಕ್ತಾ ಇಲ್ಲ. ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ತಿದ್ದೀನಿ. ಅರ್ಧ ಬೆಂದಿದೆ, ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಎಷ್ಟು ಕಡಿಮೆ ಆಗೋಯ್ತು, ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಕಾಯಿ ತುರಿ ಹಾಕೋದು ಬೇಡ, ಹಾಗೇ ತಿನ್ಬೋದು. ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದು ಬೇಡ ಅಂದರೆ ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಎಷ್ಟು ಸಿಂಪಲ್ ಅಲ್ವಾ? ಹಾಗೆ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಈ ಪಲ್ಯನ ಮಾಡ್ಕೊಳ್ಬೋದು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನ ಮತ್ತು ಚಪಾತಿ ಜೊತೆ ಮಾಡ್ಕೊಳ್ಳಿ. ನಾನಂತೂ ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಿ, ಟೊಮೊಟೊ ತೊಕ್ಕು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಟೊಮೊಟೊ ತೊಕ್ಕು ತುಂಬ ಚೆನ್ನಾಗಾಗಿದೆ. ನಾನು ಎಂಡಲ್ಲಿ ಹಾಕ್ತೀನಿ, ಕ್ಲಿಕ್ ಮಾಡಿ ಅದನ್ನು ಟ್ರೈ ಮಾಡಿ ನೋಡಿ. ಈಗ ನೋಡಿ, ನಾನು ರುಚಿ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.